ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕುಂಭರಾಶಿಯವರಿಗೆ ಸಾಡೆ ಸಾತಿ ಎನ್ನುವ ಕಷ್ಟದ ಕಾಲ ಇನ್ನೂ ಎಷ್ಟು ದಿನಗಳ ಕಾಲ ಬಾಕಿ ಇದೆ ಹಾಗೂ ಅಲ್ಲಿಯವರೆಗೂ ಅಂದರೆ ಬಾಕಿ ಇರುವಷ್ಟು ದಿನಗಳ ಕಾಲ ಶನೀಶ್ವರನ ಪ್ರಭಾವ ನಿಮ್ಮ ಜೀವನದ ಯಾವ ಭಾಗದ ಮೇಲೆ ಅತಿ ಹೆಚ್ಚಾಗಿ ಇರಲಿದೆ ಎನ್ನುವ ಬಹಳ ಮುಖ್ಯವಾದ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡಲಿದ್ದೇವೆ. ಇದು ಕುಂಭರಾಶಿಯವರಿಗೆ ಅತ್ಯಂತ ಮಹತ್ವದ ವಿಡಿಯೋ ಆಗಿರುವುದರಿಂದ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕುಂಭರಾಶಿಯವರಿಗೆ ಶನೀಶ್ವರನೇ ರಾಶಾಧಿಪತಿ ಮತ್ತು 12ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ಸಾಮಾನ್ಯವಾಗಿ ಸಾಡೆ ಸಾತಿ ಎಂದರೆ 7.5 ವರ್ಷಗಳ ಕಾಲ ನಡೆಯುವ ಪ್ರಕ್ರಿಯೆ. ನಿಮ್ಮ ರಾಶಿಯಿಂದ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಸ್ವಂತ ರಾಶಿಯಲ್ಲಿ 2.5 ವರ್ಷ ಹಾಗೂ ಮುಂದಿನ ರಾಶಿಯಲ್ಲಿ 2.5 ವರ್ಷ, ಹೀಗೆ ಒಟ್ಟು 7.5 ವರ್ಷಗಳ ಕಾಲ ಶನಿಯ ಪ್ರಭಾವವಿರುತ್ತದೆ. ಕುಂಭರಾಶಿಯವರಿಗೆ ಈಗಾಗಲೇ ಸಾಡೆ ಸಾತಿ ಆರಂಭವಾಗಿ ಸುಮಾರು 6.5 ವರ್ಷಗಳು ಕಳೆದು ಹೋಗಿವೆ. ಅಂದರೆ ಈಗ ನೀವು ಸಾಡೆ ಸಾತಿಯ ಕೊನೆಯ ಹಂತದಲ್ಲಿದ್ದೀರಿ. ಹಾಗಾದರೆ ಈ ಸಾಡೆ ಸಾತಿ ಕಾಲ ಯಾವಾಗ ಮುಗಿಯುತ್ತದೆ ಎಂಬ ಕುತೂಹಲ ಎಲ್ಲರಿಗೂ ಇರುತ್ತದೆ. ಕುಂಭರಾಶಿಯವರಿಗೆ ಈ 7.5 ವರ್ಷಗಳ ಶನಿ ಪ್ರಭಾವವು 2027ನೇ ಇಸವಿಯ ಜೂನ್ ತಿಂಗಳ 3ನೇ ತಾರೀಕಿನಂದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ. ಅಂದರೆ ಈ ಸಮಯದಿಂದ ಸರಿಯಾಗಿ ಇನ್ನೂ 1 ವರ್ಷಗಳ ಕಾಲ ಮಾತ್ರ ನಿಮಗೆ ಸಾಡೆ ಸಾತಿ ಬಾಕಿ ಇದೆ. ಕಳೆದ 6.5 ವರ್ಷಗಳಲ್ಲಿ ನೀವು ಸಾಡೆ ಸಾತಿಯಿಂದಾಗಿ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಮತ್ತು ಅಶುಭ ಫಲಗಳನ್ನು ಅನುಭವಿಸಿರುತ್ತೀರಿ. ಇನ್ನುಳಿದ ಈ 1 ವರ್ಷದ ಅವಧಿಯಲ್ಲಿ ನಿಮ್ಮ ಜೀವನದ ಮೇಲೆ ಶನಿಯ ಪ್ರಭಾವ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಪ್ರಸ್ತುತ ಶನೇಶ್ವರನು ಮೀನರಾಶಿಯಲ್ಲಿ ಅಂದರೆ ಕುಂಭರಾಶಿಯವರಿಗೆ ಕುಟುಂಬ ಮತ್ತು ಧನಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಈ ಕಾರಣದಿಂದಾಗಿ ಇನ್ನೂ 1 ವರ್ಷಗಳ ಕಾಲ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ವಿಶಿಷ್ಟವಾದ ಬದಲಾವಣೆಗಳು ಕಂಡುಬರುತ್ತವೆ. ಈ ಹಿಂದೆಂದೂ ಕಾಣದಂತಹ ಬದಲಾವಣೆಗಳು ನಿಮ್ಮ ಪರಿವಾರದಲ್ಲಿ ಉಂಟಾಗಲಿವೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಅಥವಾ ಮನೆಯ ವಾತಾವರಣದಲ್ಲಿ ಹೊಸತನವನ್ನು ನೀವು ಕಾಣುತ್ತೀರಿ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಜ್ಯೋತಿಷ್ಯದ ಪ್ರಕಾರ ರಾಶ್ಯಾಧಿಪತಿಯು 2ನೇ ಮನೆಯಲ್ಲಿರುವುದು ಹೆಚ್ಚಿನ ಧನಲಾಭವನ್ನು ಸೂಚಿಸುತ್ತದೆ. ಕುಂಭರಾಶಿಯವರಿಗೆ ಈ 1 ವರ್ಷದ ಅವಧಿಯಲ್ಲಿ ಉತ್ತಮವಾದ ಹಣದ ಹರಿವು ಇರುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಶನೇಶ್ವರನು ಕೇವಲ ರಾಶಿಯಾಧಿಪತಿ ಮಾತ್ರವಲ್ಲದೆ ವ್ಯಯಾಧಿಪತಿಯೂ ಆಗಿರುವುದರಿಂದ ಎಷ್ಟು ಹಣ ಬರುತ್ತದೆಯೋ ಅಷ್ಟೇ ಖರ್ಚು ಕೂಡ ಆಗುವ ಸಂಭವ ಇರುತ್ತದೆ. ಸಂಪಾದನೆ ಮತ್ತು ನಷ್ಟದ ನಡುವೆ ಒಂದು ರೀತಿಯ ಏರಿಳಿತಗಳನ್ನು ನೀವು ಕಾಣುತ್ತೀರಿ. ಆರ್ಥಿಕ ವಿಚಾರದಲ್ಲಿ ಕುಂಭರಾಶಿಯವರು ಬಹಳ ಜಾಗರೂಕರಾಗಿ ಹೆಜ್ಜೆ ಇಡಬೇಕಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ 1 ವರ್ಷ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಕಳೆದ 6 ವರ್ಷಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಅಥವಾ ನಿರಂತರವಾಗಿ ಆಸ್ಪತ್ರೆ ಖರ್ಚು ಮಾಡುತ್ತಿದ್ದವರಿಗೆ ಈಗ ಅದರಿಂದ ಮುಕ್ತಿ ದೊರೆಯಲಿದೆ. ದೀರ್ಘಕಾಲದ ಕಾಯಿಲೆಗಳು ಸುಧಾರಿಸುತ್ತವೆ. ನಿಮಗೆ ಒಳ್ಳೆಯ ವೈದ್ಯರ ಸಂಪರ್ಕ ಮತ್ತು ಸರಿಯಾದ ಮಾರ್ಗದರ್ಶನ ಸಿಗುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೀರಿ. ಸಾಲದ ಬಾಧೆ ಇರುವವರಿಗೆ ಸಾಲ ತೀರಿಸಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ವಿದೇಶಕ್ಕೆ ಹೋಗಿ ನೆಲೆಸಬೇಕು ಅನ್ಕೊಂಡಿರುವವರಿಗೆ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಿಗಲಿದೆ. ಈ ಸಮಯದಲ್ಲಿ ಸಾಡೆ ಸಾತಿಯ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಿಕೊಂಡು ಶನೀಶ್ವರನ ಅನುಗ್ರಹ ಪಡೆಯಲು ಆರಾಧನೆ ಮಾಡುವುದು ಬಹಳ ಮುಖ್ಯ. ಶನೀಶ್ವರನ ಬೀಜಾಕ್ಷರ ಮಂತ್ರವಾದ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಜಪವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ 108 ಬಾರಿ ಮಾಡುವುದರಿಂದ ಅದ್ಭುತ ಫಲಿತಾಂಶ ಸಿಗುತ್ತದೆ. ದಶರಥಕೃತ ಶನಿ ಸ್ತೋತ್ರದ ಪಠಣೆ ಅಥವಾ ಶ್ರವಣ ಮಾಡುವುದು ಕೂಡ ಬಹಳ ಶ್ರೇಷ್ಠ. ಮಣ್ಣಿನ ಹಣತೆಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚುವುದು ಹಾಗೂ ಎಳ್ಳೆಣ್ಣೆಯಲ್ಲಿ ಶನಿದೇವರಿಗೆ ಅಭಿಷೇಕ ಮಾಡುವುದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಸಹಸ್ರ ಶನಿಶಾಂತಿ ಹೋಮವನ್ನು ಮಾಡಿಸಿಕೊಳ್ಳುವುದು ಈ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ಕುದುರೆಯ ಲಾಳದ ಆಕಾರದ ಡಾಲರ್ ಮತ್ತು ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆಯನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಶನೈಶ್ಚರ ಎಂದರೆ ನಿಧಾನವಾಗಿ ಚಲಿಸುವವನು ಎಂದರ್ಥ. ಆದ್ದರಿಂದ ನಿಮ್ಮ ತಣ್ಣೆ ಮತ್ತು ಭಕ್ತಿಯ ಈ ಸಮಯದಲ್ಲಿ ನಿಮಗೆ ಶ್ರೀರಕ್ಷೆಯಾಗಲಿದೆ. ಕುಂಭರಾಶಿಯವರು ಈ 1 ವರ್ಷದ ಅವಧಿಯನ್ನು ಭಕ್ತಿ ಮತ್ತು ಎಚ್ಚರಿಕೆಯಿಂದ ಕಳೆದರೆ ಮುಂಬರುವ ದಿನಗಳು ಅತ್ಯಂತ ಸುಖಮಯವಾಗಿರುತ್ತವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.
ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಗಳು.